ಎತ್ಕೊಳ್ಳೋಣ ಅಲ್ಲೋಗಿ ನೋಡಿ. ಒಂದು ಸ್ವಲ್ಪ ದೂರ ನಡ್ಕೊಂಡು ಹೋದರೆ ಕರಿಗುಂಡಿ ಅನ್ನೋದು ಸಿಗುತ್ತೆ. ಇಲ್ಲಿಂದ ನೀರು ಹರಿತಾ ಇದೆ, ನೀರು ಹರಿಯೋ ಸೌಂಡ್ ಕೇಳ್ತಿದೆ. ಇಲ್ಲಿ ಚೆನ್ನಾಗಿದೆ, ವ್ಯೂ ಸೂಪರ್ ಆಗಿದೆ. ಇವರೇ ನಮ್ಮ ಹೋಮ್ ಸ್ಟೇ ಓನರು. ಸರ್ ನಿಮ್ಮ ಹೆಸರು? ನಾನು ಕೇಳಲೇ ಇಲ್ಲ ಅವಾಗಿನ. ಧರ್ಮರಾಜ್ ಅಂತ. ಓಕೆ. ಸೊ ಇವ್ರ ಹೋಮ್ ಸ್ಟೇಲೇ ಇರೋದು, ಸ್ವರ್ಗ ಶಿಖರ ಅಂತ. ಸೊ ಸ್ವರ್ಗ ಶಿಖರ ಹೆಸರು ಥರನೇ ಇದೆ ಅದು. ಅಂಡ್ ಹೆಂಗೆ ಬರ್ತಾ ಇದ್ದಾನೆ ಅಣ್ಣ. VIP ಆ್ಯಡ್ ತೋರಿಸ್ತಾ ಇದ್ದಾರೆ ನಮ್ಮವರು. ಈಗ ಮುಚ್ಕೊಂಬಿಟ್ರು. ಅದರಲ್ಲೂ ಹಂಗೆ ಅದು ಹಾರಿದಾಗ ಮಾತ್ರ ಗಾಳಿಗೆ ಹಾರಿದಾಗ ಕಾಣುತ್ತೆ. ಕರಿಗುಂಡಿ ನೋಡಿ ಹೆಂಗಿದೆ ಜಾಗ. ಫಾರೆಸ್ಟ್ ಅವರು ತುಂಬ ಗಾಡಿಗಳು ಬರುತ್ತೆ ಅಂತ ಇಲ್ಲಿ ಟ್ರೆಂಚ್ ಹೊಡೆದಿದ್ದಾರೆ. ಆಮೇಲೆ ಇದೇ ಊರವರು ಮತ್ತೆ ತಿರ್ಗಾ ಮಾತಾಡಿ ಮುಚ್ಚಿದ್ದಾರೆ. ಸೊ ಹಂಗಾಗಿ ಕಾರಲ್ಲಿ ಬರೋಂಗಾಯಿತು. ಇಲ್ಲ ನಡ್ಕೊಂಡು ಬರ್ಬೋದು, ವೆಹಿಕಲಲ್ಲಿ ಬರೋಕ್ಕಾಗಲ್ಲ. ಇವಾಗ ಮತ್ತೆ ರೋಡೆಲ್ಲ ಮಾಡಿದ್ದಾರೆ, ಸೊ ಹಾಗಾಗಿ ಬರ್ಬೋದು. ಬೀಂಗ ವೀಕೆಂಡ್ ಇವತ್ತು ನಮ್ಮನ್ನು ಬಿಟ್ಟರೆ ಇಲ್ಲಿ ಯಾರೂ ಇಲ್ಲ. ಕಾಗಿನಾರೆ ಬಂದು ಸಕಲೇಶ್ಪುರದ ಕೊನೆ ಊರಂತೆ. ಸೊ ಕಾಗಿನಾರೆ ಮುಗಿದ ಮೇಲೆ ಒಂದು 7 ಕಿಲೋಮೀಟ್ರಷ್ಟು ಫಾರೆಸ್ಟ್ ಏರಿಯಾ ಬರುತ್ತೆ. ಅದಾದಮೇಲಿಂದ ಡೈರೆಕ್ಟ್ ಅದು ಕುಕ್ಕೆಗೆ ಕನೆಕ್ಟ್ ಆಗುತ್ತೆ. ಸೊ ನೋಡಿ ಹೆಂಗಿದೆ ಜಾಗ. ನೋಡಿ ಹೆಂಗಿದೆ ಜಾಗ. ಇದೇ ಕರಿಗುಂಡಿ. ಅಲ್ಲಿ ಆಳ ಇದೆ ಇಲ್ವಾ? ನನ್ನಷ್ಟಿದೆ. ಅದೇ ಕಾಣಲ್ಲ ನೀರೊಳಗಡೆ. ಮೀನಾ ಓಹೋ, ಮುಚ್ಚಿಬಿಡ್ತೀನಿ ನೀರಲ್ಲಿ. ಮೀನುಗಳು ಇದು ನಂತರ ಕಪ್ಪೆ ಆಗುತ್ತೆ. ಇಲ್ಲಿಂದ ಶುರು ಆಳ. ಏನು ನೀರು ಸರ್ ಇದು? ಇದು ಎಲ್ಲಿಂದ? ಬೆಟ್ಟದ ಮೇಲಿಂದ ಹರಿಯೋದಲ್ಲ ಇದು? ಕುಮಾರಧಾರೆ ಇದೆ. ಇದೇ ನೀರು. ಓ ಇದೇ ನೀರಾ? ಇಲ್ಲಿಂದ ಹರ್ಕೊಂಡು ಅಲ್ಲಿಗೆ ಹೋಗುತ್ತಾ ಅಥವಾ ಅಲ್ಲಿಂದ ಹರ್ಕೊಂಡು ಇಲ್ಲಿ ಬರ್ತಿದ್ಯಾ? ಇಲ್ಲಿಂದ ಹರ್ಕೊಂಡು ಅಲ್ಲಿಗೆ ಹೋಗುತ್ತೆ. ಇದಕ್ಕೆ ಹೋಗುತ್ತೆ ಕುಕ್ಕೆಗೆ. ಅಲ್ಲಾಡ್ಸ್ಬೇಡಿ, ಮೀನು ಬರುತ್ತೆ, ಹಾಗೆ ನಿಂತ್ಕೊಳ್ಳಿ. ಓಕೆ, ಇಲ್ಲಿ ಬನ್ನಿ. ಇಲ್ಲಿಗೆ ಬಂದು ಅದು ಇದು ತಿನ್ನುತ್ತೆ. ಮುಲ ಅನ್ನತ್ತದು ಒಂಥರ. ಬನ್ರಪ್ಪ. ಏನು ಅಲ್ಲೂ ಕಾಲ್ಸ್ ತಗೊತಾ ಇದ್ದೀರಾ? ಕನಕ್ ಏನೋ ಹುಡುಕ್ತಾವನೆ ಅಲ್ಲಿ ಬಗ್ಗಿ. ಏಯ್ ಕಚ್ಬೇಡ್ರು, ಮುಲ ಅಂತ ಇದೆ. ಬಂದು ಕಚ್ತಾ ಇದೆಯಾ? ಹೌದು, ಫಿಶ್ ಸ್ಪಾಗೆ ಹೋಗೋದೇ ಬೇಡ, ಇಲ್ಲಿ ಬಂದು ನಿಂತ್ಕೊಂಡ್ರೆ ಸಾಕು. ಅಲ್ಲಿದೆ ಫ್ರೀ ಫಿಶ್ ಸ್ಪಾ ಇದು. ಹಾಂ ಸರ್, ಹೌದು ಆ್ಯಕ್ಚುಲಿ. ಬಾಪ ಇಲ್ಲಿಗೆ ಬಂದಮೇಲೆ ಫಿಶ್ ಸ್ಪಾ ಮಾಡ್ಕೊಂಡವ್ರು ಹೋಗೋಣ. ನೋಡಿ ಇಲ್ಲಿ ಎಲ್ಲ ಕಾಯ್ತಾ ಇದೆ ಫಿಶ್ ಸ್ಪಾ ಮಾಡೋಕ್ಕೆ. ಈಗ ಕರಿಗುಂಡಿಯಿಂದ ಹೊರಡ್ತಾ ಇದ್ದೀವಿ. ಒಂದು 1/2 ಅವರ್ ಟೈಮ್ ಸ್ಪೆಂಡ್ ಮಾಡಿದ್ವಿ ಇಲ್ಲಿ. ಚೆನ್ನಾಗಿತ್ತು ಜಾಗ. ಹರಿಯೋ ನೀರಾಗಿರೋದ್ರಿಂದ ವಾಟರ್ ಓಕೆ, ಒಳ್ಳೆ ಫಿಶ್ ಸ್ಪಾ ಆಯಿತು. ಈಗ ಯಾವುದೋ ವ್ಯೂ ಪಾಯಿಂಟ್ಗೆ ಹೋಗೋಣ ಅಂತಿದ್ದಾರೆ. ಸೊ ಲೆಟ್ಸ್ ಗೋ ಟು ದಿ ವ್ಯೂ ಪಾಯಿಂಟ್.
ಪೊದೆರಾಜ ಚಾಲನೆ ಮಾಡ್ತಾರೆ, ಚಾಲಕರಾಗಿದ್ದಾರೆ. ಅದೆಲ್ಲ ಕಾಂಟೆಂಟ್ ಹಾಕೋಕ್ಕಾಗಲ್ಲ. ಪೊದೆರಾಜ ಏನು ಹೋಗುತ್ತಾ ಹೋಗುತ್ತಾ? ಹಾಂ, ಓ ದಾರಿ ಇದೆ, ಹೋಗ್ಬೋದು. ಏನು ಸಡನ್ನಾಗಿ ಹಾಕ್ಬೇಡ, ಎದೆ ಎಲ್ಲ ಅಲ್ಲ, ನಾನಿಲ್ಲಿ ಕಚ್ಕೊಬಿಡ್ತೀನಿ. ಜಾಗ ಅಂದರೆ ದಿಸ್ ಇಸ್ ದ ಮೋಸ್ಟ್ ಸ್ಪೆಕ್ಟ್ಯಾಕ್ಯುಲರ್ ವ್ಯೂ ಪಾಯಿಂಟ್. ಅಬ್ಬಾ ಹೆಂಗುರು ಇದು ಸಖತ್ತಾಗಿರುತ್ತೆ. ಎಂತ ಹಾಡು ಸೋನೆಟ್ ಎಲ್ಲಿ ನಿಂತಿದೆ ನೋಡು. ಒಂದು ನಿಮಿಷ ಧೂಳು ಕಾರಲ್ಲಿ ಬಂದು ಬೆಳಗ್ಗೆ ಬಂದ್ರೆ ಪಕ್ಕ ಒಳ್ಳೆ ಸಖತ್ತಾಗಿರುತ್ತೆ. ಹಲೋ ಹೇಳಿ. ಗಾಡಿ ಬ್ರೇಕ್ ಹೊಡೆದ್ರ ಕಾರಿಂದು ನೋಡಿ ವ್ಯೂ ಪಾಯಿಂಟ್ ಹೆಂಗಿದೆ. ವಾವ್, ಅವ್ರು 4 ಜನ ಇದ್ದಾರೆ. ಅಮೇಝಿಂಗ್, ಸಖತ್ತಾಗಿದೆ. ಇದೇ ಜಾಗಕ್ಕೆ ನಾವು ಸ್ವಲ್ಪ ಮಳೆಗಾಲ ಇರೋ ಟೈಮಲ್ಲಿ ಬರಬೇಕು. ಮಳೆಗಾಲದಲ್ಲಿ, ವಿಂಟರ್ ಸೀಸನಲ್ಲಿ ಸಖತ್ತಾಗಿದೆ. ಅಲ್ಲಿ ಯಾರೋ ಮಾತಾಡ್ತಿರೋದು ಇಲ್ಲಿ ಕೇಳಿಸ್ತದೆ. ಫೋನು ಅಲ್ಲೋಗಿ ನೀರು ಹಾಕ್ಬಿಡೋಣ ಬಿಡು. ಫೋನ್ ಮಾಡಲಿಲ್ಲ, ನೀವು ಮಾಡ್ತೀರಿ ನಾವು ಕಾಯೋದು. ಏನು ಡ್ಯೂಟಿ? ಹುಷಾರಪ್ಪ, ಹುಷಾರು. ನಿಮಗೆ ಇವ್ರ ಜೊತೆ ಇದ್ದೀನಿ. ಹಲೋ, ಇವಾಗ ಅಲ್ಲಿ ಚಿಂದಿ ನಾನು ಚಡ್ಡಿ ಹಾಕೊಂಡು ಬರ್ತಾ ಇದ್ದೀನಿ. ಏನು ಜರ್ಕೊಳ ಇದೆಲ್ಲ ನಿಮ್ಗೆ ಅರ್ಥನೇ ಆಗಲ್ಲ ನಿಮ್ಗಳಿಗೆ. ಬಂದಿದ್ದ ಕಡೆ ಅದು ಮಾಡಲ್ಲ, ಇದು ಮಾಡಲ್ಲ, ಅಲ್ಲಿಗೆ ಬರಲ್ಲ. ನಾವು ಉಳ್ಕೊಂಡಿರುವಂಥ ಹೋಮ್ ಸ್ಟೇ ಇದೆ, ಸ್ವರ್ಗ ಶಿಖರ. ಕಾರ್ ಫುಲ್ ಗಲೀಜಾಗಿತ್ತು ಅಂತ ಹುಡುಗರು ತೊಳಿತಾ ಇದ್ದಾರೆ. ನೋಡಿ ಹಿಂದ್ಗಡೆನೇ ಗುಡ್ಡ. ಹೀಗೆ ಆಫ್ ರೋಡಿಂಗ್ ಮಾಡ್ಕೊಂಡು ಹೋಗ್ಬೋದಂತೆ. ಆಫ್ ರೋಡಿಂಗ್ ಮಾಡ್ಕೊಂಡು ಹೋಗಿ 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 ಹಂಗೆ ಒಂದು ಬೆಟ್ಟದಿಂದ ಇನ್ನೊಂದು ಬೆಟ್ಟಕ್ಕೆ ಹಂಗೆ ದಾಟ್ಕೊಂಡು ಹೋಗ್ಬೋದು. ರೂಮಲ್ಲಿ ಸಿಂಪಲ್ ಆಗಿದೆ. ಯಾರಾದರೂ ಒಬ್ರು ಗೆಸ್ಟ್ ಬಂದರೆ ಬರೀ ಅವ್ರಿಗೆ ಮಾತ್ರ ರಿಸರ್ವ್ ಮಾಡ್ತಾರೆ, ಬೇರೆಯವ್ರಿಗೆ ಯಾರಿಗೂ ರಿಸರ್ವ್ ಮಾಡಲ್ಲ. ಅಂದರೆ ಮಲ್ಟಿಪಲ್ ಗೆಸ್ಟ್ಸ್ ಇರೋಲ್ಲ. ಅಂದರೆ ಒಂದು ಫ್ಯಾಮಿಲಿ ಬಂದರೆ ಆ ಫ್ಯಾಮಿಲಿಗೆ ಮಾತ್ರ ಪ್ರಿಫರೆನ್ಸು. ಅದ್ರ ಒಬ್ಬರು ಆಗಿರ್ಬೋದು, ಇಬ್ಬರು ಆಗಿರ್ಬೋದು, 4 ಜನ ಆಗಿರ್ಬೋದು, ಯಾರಾದರೂ ಎಷ್ಟು ಜನ ಆದರೂ ಆಗಿರ್ಬೋದು ಅಂತ. ಸೊ ಅದೊಂದು ಒಳ್ಳೆ ಸಿಸ್ಟಮ್ ಅನಿಸುತ್ತೆ, ಯಾಕೆಂದರೆ ಒಂದೇ ಮನೆ. ಸೊ ಬೇರೆಯವ್ರಿಗೆ ಅನ್ಕಂಫರ್ಟಬಲ್ ಫೀಲ್ ಆಗಬಾರ್ದು ಅಂತ ಸೊ ಈ ಡಿಸಿಷನ್ ತೊಗೊಂಡಿದ್ದಾರೆ ಅವರು. ನೋಡಿ ಹಿಂದ್ಗಡೆ ಫುಲ್ಲು ಬೆಟ್ಟ, ಪೀಸಾಗಿದೆ ಜಾಗ. ಸಂಜೆ ಆಗ್ತಾ 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 ತಂಪಾದಾಗ ಇನ್ನೂ ಚೆನ್ನಾಗಿರುತ್ತೆ ಇದು ಜಾಗ.
ಪಾರ್ಕಿಂಗ್ ವಿತ್ ಫುಡ್ 3 ಟೈಮ್ಸ್ 2000 rupees ಏನೋ ತೊಗೊತಾರೆ ಅಷ್ಟೇ. ಫುಡ್ ಮಧ್ಯಾಹ್ನ ಊಟ ಮಾಡಿದ್ವಿ, ಚೆನ್ನಾಗಿತ್ತು. ವೆಜ್, ನಾನ್ ವೆಜ್ ಮಾಡ್ತಾರೆ, ಬಟ್ ನಾವು ವೆಜ್ ಪ್ರಿಫರ್ ಮಾಡಿದ್ವಿ. ಸೊ ಹಾಗಾಗಿ ವೆಜ್ ಮಾಡಿಕೊಟ್ಟಿದ್ರು. ಇದೇ ಮನೆ, ಅಲ್ಲೊಂದು ರೂಮ್ ಇದೆ, ಇಲ್ಲೊಂದು ರೂಮು. ಇಲ್ಲಿ ನಾವು ಉಳ್ಕೊಂಡಿದ್ದೀವಿ. ಸಿಂಪಲ್ ರೂಮ್. ಐ ಥಿಂಕ್ ಬೈಕರ್ಸ್ಗಳಿಗಿದು ಸರಿ ಹೋಗುತ್ತೆ. ಚೆನ್ನಾಗಿದೆ, ಒಳ್ಳೊಳ್ಳೆ ವ್ಯೂ ಪಾಯಿಂಟ್ಸ್ ಇದೆ. ಬಂದರೆ ಸಕ್ಕತ್ತಾಗಿ ಎಕ್ಸ್ಪ್ಲೋರ್ ಮಾಡ್ಬೋದು. ಆಫ್ ರೋಡಿಂಗ್ ಅಂತೂ ಕ್ರೇಜಿಯಾಗಿ ಮಾಡ್ಬೋದು, ಆ ಥರ ಇದೆ ಜಾಗ.